subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಗಣಿತ ವಿಷಯದಲ್ಲಿನ ಭಾಗ 1ರ 3ನೇ ಅಧ್ಯಾಯವಾದ ಸಂಖ್ಯೆಗಳೊಂದಿಗೆ ಆಟ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 3.4ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ 1, ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಈ ಲೆಕ್ಕ 20 ಮತ್ತು 28ರ ಅಪವರ್ತನಗಳನ್ನು ನೀವು ಬರೀಬೇಕು ಮಕ್ಕಳೇ. ಸಂಖ್ಯೆ 20 ಯಾವ ಸಂಖ್ಯೆಯಿಂದ ನಿಶೇಷವಾಗಿ ಭಾಗವಾಗುತ್ತದೆಯೋ ಆ ಸಂಖ್ಯೆಗಳು 20ರ ಅಪವರ್ತನಗಳಾಗ್ತವೆ ಮಕ್ಕಳೇ. ಹಾಗಾದ್ರೆ ನೋಡಿ, 20ರ ಅಪವರ್ತನಗಳು ಅಂದಾಗ ನಮಗೆ ಸುಲಭವಾಗಿ 2 ಅಪವರ್ತನಗಳು ಸಿಗ್ತವೆ. ಯಾವ ಮಕ್ಕಳೇ? 1 ಮತ್ತು ಇದೇ ಸಂಖ್ಯೆ ಮಕ್ಕಳೇ ಅಲ್ವಾ. ನೋಡಿ, 1 20 20 ನಿಶೇಷವಾಗಿ ಭಾಗವಾಗಬೇಕು ಮಕ್ಕಳೇ. ನಂತರ 2 10 20, ನಂತರ 3ರ ಮಗ್ಗಿಯಲ್ಲಿ ಹೋಗಲ್ಲ ಮಕ್ಕಳೇ, 4ರ ಮಗ್ಗಿಯಲ್ಲಿ ಹೋಗುತ್ತಾ ಮಕ್ಕಳೇ. 4 5 20, ನಂತರ 5 4 20, ನಂತರ 10 2 20, ನಂತರ 21 20. ನೋಡಿ ಮಕ್ಕಳೇ, 20ರ ಅಪವರ್ತನಗಳು 1 2 4 5 10 20. 28ರ ಅಪವರ್ತನಗಳು ನೋಡಿ, 1 28 28, 2 14 28, 4 7 28, 7 4 28, 14 2 28, 28 28 ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಮಕ್ಕಳೇ. ಸಾಮಾನ್ಯ ಅಂತ ಅಂದ್ರೆ ಎರಡರಲ್ಲೂ ಒಂದೇ ರೀತಿಯ ಸಂಖ್ಯೆ ಬಂದ್ರೆ ಅದು ಸಾಮಾನ್ಯ ಅಪವರ್ತನಗಳು ಮಕ್ಕಳೇ. ಹಾಗಾದ್ರೆ ಇಲ್ಲಿ 20 ಮತ್ತು 28ರಲ್ಲಿ ಬರ್ತಕ್ಕಂತಹ ಸಾಮಾನ್ಯ ಅಪವರ್ತನಗಳು ಯಾವುವು ಮಕ್ಕಳೇ? 1 ಅಲ್ವಾ. ನೋಡಿ, 20ರಲ್ಲೂ 1 ಬಂದಿದೆ, 28ರಲ್ಲೂ ಸಹ 1 ಬಂದಿದೆ. ನಂತರ 2, ನಂತರ 4, 1 2 4 ಇವು 20 ಮತ್ತು 28ರ ಸಾಮಾನ್ಯ ಅಪವರ್ತನಗಳು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ. ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 15 ಮತ್ತು 25ರ ಅಪವರ್ತನಗಳನ್ನು ನೀವು ಕಂಡುಹಿಡಿಬೇಕು. 15ರ ಅಪವರ್ತನಗಳು ಯಾವುವು ಮಕ್ಕಳೇ? 1 ಮತ್ತು 15 ನಮಗೆ ಸುಲಭವಾಗಿ ಅಪವರ್ತನಗಳನ್ನು ಕಂಡುಕೊಳ್ಬಹುದು. ನಂತರ 1 ಮತ್ತು 15ರ ಮಧ್ಯದಲ್ಲಿ ಬರ್ತಕ್ಕಂಥ ಅಪವರ್ತನಗಳನ್ನು ನೀವು ಕಂಡುಹಿಡಿಬೇಕಾಗುತ್ತೆ. ಅವು ನಿಶೇಷವಾಗಿ ಅಂದರೆ 15 ನಿಶೇಷವಾಗಿ ಭಾಗವಾಗಬೇಕು ಮಕ್ಕಳೇ. ಅವುಗಳನ್ನು ನಾವು ಅಪವರ್ತನಗಳು ಅಂತ ಹೇಳ್ತೀವಿ. ನೋಡಿ, 15ರ ಅಪವರ್ತನಗಳು 1 15 15, 3 5 15 ಬರುತ್ತೆ ಮಕ್ಕಳೇ. ನಂತರ 5 3 15 ಬರುತ್ತೆ. ನಂತರ 15 1 15 ಬರುತ್ತೆ. ನಂತರ 25ರ ಅಪವರ್ತನಗಳು ಯಾವುವು ಮಕ್ಕಳೇ? 1 25 25, 5 5 25, 25 1 25 ಬರುತ್ತೆ. ನಿಶೇಷವಾಗಿ ಭಾಗವಾಗಬೇಕು ಮಕ್ಕಳೇ. ಹಾಗಾದ್ರೆ ಸಾಮಾನ್ಯ ಅಪವರ್ತನಗಳು ಯಾವುವು ಮಕ್ಕಳೇ? ಎರಡರಲ್ಲೂ ಒಂದೇ ಸಂಖ್ಯೆ ಬಂದಿರುತ್ತಲ್ವಾ, ಅವುಗಳು ಸಾಮಾನ್ಯ ಅಪವರ್ತನಗಳಾಗಿರ್ತವೆ ಮಕ್ಕಳೇ. 1 ಮತ್ತು 5, ಇಲ್ಲೂ 1 ಮತ್ತು 5 ಬಂದಿದೆ, ಇಲ್ಲೂ ಸಹ 1 ಮತ್ತು 5 ಅಂಕಿ ಬಂದಿದೆ ಮಕ್ಕಳೇ. ಹಾಗಾಗಿ ಸಾಮಾನ್ಯ ಅಪವರ್ತನಗಳು 1 ಮತ್ತು 5. ನಂತರ 3ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 35 ಮತ್ತು 50ರ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಮಕ್ಕಳೇ. 35ರ ಅಪವರ್ತನಗಳು ಯಾವುವು ಮಕ್ಕಳೇ? 1 35 35, 5 7 35, 7 5 35, 35 1 35. ನಂತರ 50ರ ಅಪವರ್ತನಗಳು ನೋಡಿ ಮಕ್ಕಳೇ. 1 50 50, 2 25 50, 5 10 50, 10 5 50, 25 2 50, 51 50 ಮಕ್ಕಳೇ. ಹಾಗಾದ್ರೆ ಸಾಮಾನ್ಯ ಅಪವರ್ತನಗಳು ಯಾವ ಮಕ್ಕಳೇ? ಇಲ್ಲಿ 1 ಮತ್ತು 5 ಅಲ್ವಾ. 1 ಮತ್ತು 5 ಸಾಮಾನ್ಯ ಅಪವರ್ತನಗಳು. ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 56 ಮತ್ತು 120ರ ಅಪವರ್ತನಗಳನ್ನ ಕಂಡುಹಿಡಿಯಿರಿ ಮಕ್ಕಳೇ. 56ರ ಅಪವರ್ತನಗಳು ಯಾವ ಮಕ್ಕಳೇ? 1 56 56, 2 28 56, ನಂತರ 4 14 56 ಮಕ್ಕಳೇ. 7 8 56, 8 7 56, 14 4 56, ನಂತರ 28 2 56 ಮಕ್ಕಳೇ. 56 1 56 ಬರುತ್ತೆ ಮಕ್ಕಳೇ. ನಂತರ 120ರ ಅಪವರ್ತನಗಳು ಯಾವುವು ಮಕ್ಕಳೇ? ನೋಡಿ, 1 120 120 ಮಕ್ಕಳೇ. 2 60 120 ಮಕ್ಕಳೇ. ನಂತರ 3 40 120 ಮಕ್ಕಳೇ. 4 30 120 ಹೋಗುತ್ತೆ ಮಕ್ಕಳೇ. ನಿಶೇಷವಾಗಿ ಭಾಗವಾಗಬೇಕು ಮಕ್ಕಳೇ. ನಂತರ 5 24 120 ಮಕ್ಕಳೇ. ನಂತರ 6ರ ಮಗ್ಗಿಯಲ್ಲೂ ಹೋಗುತ್ತೆ. 6 20 120 ಆಗುತ್ತೆ ಮಕ್ಕಳೇ. ನಂತರ 8 15 120 ಮಕ್ಕಳೇ. ನಂತರ 10 12 120 ಮಕ್ಕಳೇ. 12 10 120 ಬರುತ್ತೆ ಮಕ್ಕಳೇ. 15 8 120, 26 120, 24 5 120, 34 120, 43 120, 62 120, ನಂತರ 121 120 ಹೋಗುತ್ತೆ ಮಕ್ಕಳೇ. ಸಾಮಾನ್ಯ ಅಪವರ್ತನಗಳು ಯಾವುವು ಮಕ್ಕಳೇ? ಹಾಗಾದ್ರೆ ಸಹ ಒಂದೇ ಸಂಖ್ಯೆ ಬಂದ್ರೆ
ಅವುಗಳು ಸಾಮಾನ್ಯ ಅಪವರ್ತನಗಳು ಮಕ್ಕಳೇ. 1 ಬಂದಿದೆ, ನಂತರ 2 ಬಂದಿದೆ, ನಂತರ 4 ಬಂದಿದೆ ಮಕ್ಕಳೇ. ನಂತರ ಯಾವ ಸಂಖ್ಯೆಗಳು ಸಹ ಬಂದಿಲ್ಲ. ಸಾಮಾನ್ಯ ಅಪವರ್ತನಗಳು 1, 2, ನಂತರ 4 ಮಕ್ಕಳೇ. ನಂತರ ನೋಡಿ ಮಕ್ಕಳೇ, ಮುಖ್ಯ ಪ್ರಶ್ನೆ 2. ಇಲ್ಲೂ ಸಹ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಮೊದಲ ಲೆಕ್ಕದಲ್ಲಿ ನೀವು 2 ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿದ್ರಲ್ವಾ. ಇಲ್ಲಿ 3 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. 3 ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಬೇಕು ಮಕ್ಕಳೇ. ನೋಡಿ, 4ರ ಅಪವರ್ತನಗಳು ಯಾವುವು ಮಕ್ಕಳೇ? 1 4 4, 2 2 4, 4 1 4. 4ರ ಅಪವರ್ತನಗಳು 1 2 4. 8ರ ಅಪವರ್ತನಗಳು ಯಾವ ಮಕ್ಕಳೇ? 1 8 8, 2 4 8, 4 2 8, 8 1 8 ಮಕ್ಕಳೇ. 1 2 4 8, 8ರ ಅಪವರ್ತನಗಳು. 12ರ ಅಪವರ್ತನಗಳು ಯಾವ ಮಕ್ಕಳೇ? 1 12 12, 2 6 12, 3 4 12, 4 3 12, 6 2 12, 12 1 12. ಸಾಮಾನ್ಯ ಅಪವರ್ತನಗಳು ಯಾವ ಮಕ್ಕಳೇ? 1 2, ನಂತರ 4 ಅಲ್ವಾ ಮಕ್ಕಳೇ. ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 5 15 ಮತ್ತು 25ರ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಬೇಕು ಮಕ್ಕಳೇ. 5ರ ಅಪವರ್ತನಗಳು ಯಾವ ಮಕ್ಕಳೇ? 1 5 5, 5 1 5. ನಂತರ 15ರ ಅಪವರ್ತನಗಳು ಯಾವ ಮಕ್ಕಳೇ? 1 15 15, 3 5 15, 5 3 15, 15 1 15. 25ರ ಅಪವರ್ತನಗಳು ಯಾವ ಮಕ್ಕಳೇ? 1 25 25, 5 5 25, 25 1 25. ಸಾಮಾನ್ಯ ಅಪವರ್ತನಗಳು ಯಾವ ಮಕ್ಕಳೇ? 1 5. ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ. ನಂತರ ನೋಡಿ ಮಕ್ಕಳೇ, ಮೊದಲ 3 ಸಾಮಾನ್ಯ ಗುಣಕಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಎ ಲೆಕ್ಕವನ್ನು ಗಮನಿಸಿ. 6 ಮತ್ತು 8ರ ಸಾಮಾನ್ಯ ಗುಣಕಗಳನ್ನು ನೀವು ಕಂಡುಹಿಡಬೇಕು. ಗುಣಕಗಳು ಅಂದ್ರೆ ಯಾವಂತ ಗೊತ್ತಿದೆ ಅಲ್ವಾ ಮಕ್ಕಳೇ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳನ್ನ 1 2 3 4 5 6 ಈ ರೀತಿ ಈ ಸಂಖ್ಯೆಗಳಿಗೆ ನಾವು ಗುಣಿಸೋದು. ಅಂದ್ರೆ ಮಗ್ಗಿಗಳು ಗೊತ್ತಿದೆ ಅಲ್ವಾ ಮಕ್ಕಳೇ. 6ರ ಗುಣಕಗಳು ಅಂದ್ರೆ 6 1 6, 6 2 12, 6 3 18, 6 4 24, 6 5 30 ಈ ರೀತಿಯಲ್ಲಿ ಬರಿತಾ ಹೋಗ್ಬೇಕು ಮಕ್ಕಳೇ. ಇಲ್ಲಿ ಕೇಳಿರೋದು 3 ಸಾಮಾನ್ಯ ಗುಣಕಗಳು ಅಂದ್ರೆ 6 ಮತ್ತು 8ರ ಮಗ್ಗಿಗಳನ್ನ ಬರ್ಕೊಳ್ಬೇಕು ಮಕ್ಕಳೇ. ಎರಡರಲ್ಲೂ ಸೇಮ್ ಇರ್ತಕ್ಕಂತಹ 3 ಗುಣಕಗಳನ್ನ ನೀವು ಬರಿಬೇಕು ಮಕ್ಕಳೇ. ಹಾಗಾದ್ರೆ 6ರ ಗುಣಕಗಳನ್ನು ಬರ್ಕೊಳ್ಳಿ ಮಕ್ಕಳೇ. 6 12 18 24 30 36 42 48 54 60 66 72 ಮಗ್ಗಿಗಳನ್ನ ಬರ್ಕೊಳ್ತಾ ಹೋಗ್ಬೇಕು ಮಕ್ಕಳೇ. ನಂತರ 8ರ ಗುಣಕಗಳು ಯಾವ ಮಕ್ಕಳೇ? 8 1 8, 8 2 16, 8 3 24, 8 4 32, 8 5 40, 8 6 48, 8 7 56, 8 8 64, 8 9 72, 8 10 80. ಇಲ್ಲಿ 3 ಸಾಮಾನ್ಯ ಗುಣಕಗಳನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಅಂದ್ರೆ 6ರ ಗುಣಕಗಳಲ್ಲಿ ಇದ್ದ ಸಂಖ್ಯೆಯು 8ರ ಗುಣಕದಲ್ಲಿಯೂ ಸಹ ಇರಬೇಕು ಮಕ್ಕಳೇ. ಅಂತಹ ಸಂಖ್ಯೆಗಳು ಸಾಮಾನ್ಯ ಗುಣಕಗಳಾಗ್ತಾವ ಮಕ್ಕಳೇ. ನೋಡಿ, ಇಲ್ಲಿ 24 ಇದೆ, ಇಲ್ಲೂ ಸಹ 24 ಇದೆ. ನಂತರ 48, ಇಲ್ಲೂ ಸಹ 48 ಇದೆ. ಇಲ್ಲಿ 72 ಇದೆ, ಇಲ್ಲೂ ಸಹ 72 ಇದೆ. ಹಾಗಾದ್ರೆ 6 ಮತ್ತು 8ರ ಸಾಮಾನ್ಯ ಗುಣಕಗಳು ಯಾವ ಮಕ್ಕಳೇ? 24, 48, ನಂತರ 72. ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 12 ಮತ್ತು 18ರ ಸಾಮಾನ್ಯ ಗುಣಕಗಳನ್ನ ಬರೀಬೇಕು ಮಕ್ಕಳೇ. 12ರ ಗುಣಕಗಳು ಅಂದ್ರೆ 12ರ ಮಗ್ಗಿಗಳನ್ನ ಬರಿತಾ ಹೋಗಿ ಮಕ್ಕಳೇ. ನಂತರ 18ರ ಮಗ್ಗಿಗಳನ್ನ ಬರೆಯಿರಿ ಮಕ್ಕಳೇ. ಇವುಗಳಲ್ಲಿ ಸಾಮಾನ್ಯ ಗುಣಕಗಳು ಅಂದ್ರೆ ಎರಡರಲ್ಲೂ ಒಂದೇ ಸಂಖ್ಯೆ ಬಂದಿರತಕ್ಕಂತಹ ಸಂಖ್ಯೆಯನ್ನು ನೀವು ಸಾಮಾನ್ಯ ಗುಣಕವಾಗಿ ತೆಗೆದುಕೊಳ್ಬೇಕು. ನೋಡಿ, 12 ಮತ್ತು 18ರ ಸಾಮಾನ್ಯ ಗುಣಕಗಳು 36, 72, 108. ಅರ್ಥ ಆಯ್ತಲ್ವಾ ಮಕ್ಕಳೇ. ನಂತರ 4ನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. 100ರ ಒಳಗಿನ 3 ಮತ್ತು 4ರ ಎಲ್ಲಾ ಸಾಮಾನ್ಯ ಗುಣಕಗಳನ್ನು ಬರೆಯಿರಿ ಅಂತ ಇದೆ ಮಕ್ಕಳೇ. ಅಂದ್ರೆ 3 ಮತ್ತು 4ರಲ್ಲಿ ಬರ್ತಕ್ಕಂತಹ 100ರ ಒಳಗಿನ ಗುಣಕಗಳನ್ನ ಬರಿಬೇಕು ಮಕ್ಕಳೇ. ಅಂದ್ರೆ 3ರ ಗುಣಕಗಳಂದ್ರೆ 3ರ ಮಗ್ಗಿ ಬರಿತಾ ಹೋಗ್ಬೇಕು ಮಕ್ಕಳೇ. ಎಲ್ಲಿವರೆಗೂ? 100ರ ಒಳಗಿನ ಸಂಖ್ಯೆ ಬರುವ ತನಕ. ನೋಡಿ, 3 6 9 12 15 18 ಹೀಗೆ ನೋಡಿ 100ರ ಒಳಗೆ 99ರವರೆಗೆ 3ರ ಗುಣಕಗಳು ಬರ್ತಾವೆ ಮಕ್ಕಳೇ. ನಂತರ 4ರ ಗುಣಕಗಳು ಅಂದ್ರೆ 4ರ ಮಗ್ಗಿಗಳನ್ನ ಬರಿಬೇಕು ಮಕ್ಕಳೇ. ಅದು ಎಲ್ಲಿಯವರೆಗೂ? 100ರ ಒಳಗೆ ಬರಿಬೇಕು ಮಕ್ಕಳೇ. ನೋಡಿ, ಈ ರೀತಿ ಬರೆದು ನಂತರ 3 ಮತ್ತು 4ರಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂತಹ ಗುಣಕಗಳನ್ನ ಬರಿಬೇಕು ಮಕ್ಕಳೇ. 3 ಮತ್ತು 4ರ 100ರ ಒಳಗಿನ ಸಾಮಾನ್ಯ ಗುಣಕಗಳು ಯಾವುವು ನೋಡಿ ಮಕ್ಕಳೇ? 12, 24, 36, 48, 60, 72, 84, 96. ನಂತರ ಪ್ರಶ್ನೆ 5 ಗಮನಿಸಿ ಮಕ್ಕಳೇ. ಕೆಳಗಿನ ಸಂಖ್ಯೆಗಳಲ್ಲಿ ಯಾವ ಸಂಖ್ಯಾ ಜೋಡಿಗಳು ಸಹ ಅವಿಭಾಜ್ಯಗಳಾಗಿವೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ.
ಸಂಖ್ಯೆ 1 ಮಾತ್ರ ಸಾಮಾನ್ಯ ಅಪವರ್ತನವಾಗಿರುವ ಎರಡು ಸಂಖ್ಯೆಗಳನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು. ಎರಡು ಸಂಖ್ಯೆಗಳಲ್ಲಿ ಸಂಖ್ಯೆ 1 ಮಾತ್ರ ಸಾಮಾನ್ಯ ಅಪವರ್ತನವಾದರೆ ಆ ಸಂಖ್ಯೆಗಳನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಮಕ್ಕಳೇ. ಹಾಗಾದರೆ ನೋಡಿ ಮಕ್ಕಳೇ 18 ಮತ್ತು 35 ಇವು ಸಹ ಅವಿಭಾಜ್ಯಗಳ ಅಂತ ನೋಡೋಣ ಮಕ್ಕಳೇ. 18ರ ಅಪವರ್ತನಗಳು ಯಾವ ಮಕ್ಕಳೇ? 1 18 18 ಹೋಗುತ್ತೆ, 2 ಮೊದಲೇ 18 ಹೋಗುತ್ತೆ, 3 6 18 ಹೋಗುತ್ತೆ, 6 3 18 ಹೋಗುತ್ತೆ, 9 2 18 ಹೋಗುತ್ತೆ, 18 1 18 ಹೋಗುತ್ತೆ ಮಕ್ಕಳೇ. 35ರ ಅಪವರ್ತನಗಳು ಯಾವ ಮಕ್ಕಳೇ? 1 35 35 ಹೋಗುತ್ತೆ ಮಕ್ಕಳೇ, 5 7 35 ಹೋಗುತ್ತೆ ಮಕ್ಕಳೇ, 7 5 35 ಆಗುತ್ತೆ ಮಕ್ಕಳೇ, ನಂತರ 35 1 35. ನೋಡಿ ಮಕ್ಕಳೇ, ಇವೆರಡರಲ್ಲೂ ಸಾಮಾನ್ಯ ಅಪವರ್ತನಗಳು ಯಾವುವು ಮಕ್ಕಳೇ? ಇವೆರಡರಲ್ಲೂ ಸಹ ಒಂದೇ ಒಂದು ಸಾಮಾನ್ಯ ಅಪವರ್ತನವಿದೆ ಅಲ್ವಾ? ನೋಡಿ 18 ಮತ್ತು 35ರ ಸಾಮಾನ್ಯ ಅಪವರ್ತನಗಳು 1. ಸಾಮಾನ್ಯ ಅಪವರ್ತನಗಳು 1 ಬಂದರೆ ಆ ಜೋಡಿಗಳು ಸಹ ಅವಿಭಾಜ್ಯಗಳು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಇಲ್ಲಿ ಸಾಮಾನ್ಯ ಅಪವರ್ತನಗಳು 1 ಬಂದರೆ ಆ ಜೋಡಿಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 15 ಮತ್ತು 37 ಯಾವ ಸಂಖ್ಯೆಗಳಿಂದ 15 ನಿಶ್ಶೇಷವಾಗಿ ಭಾಗವಾಗುತ್ತೋ ಆ ಸಂಖ್ಯೆಗಳೆಲ್ಲವೂ 15ರ ಅಪವರ್ತನಗಳಾಗ್ತವೆ ಮಕ್ಕಳೇ. ನೋಡಿ 1 15 15, 3 5 15, 5 3 15, 15 1 15 ನಿಶೇಷವಾಗಿ ಭಾಗವಾಗುತ್ತೆ ಮಕ್ಕಳೇ. ನಂತರ 37ರ ಅಪವರ್ತನಗಳು ನೋಡಿ ಮಕ್ಕಳೇ. 1 37 37, 37 1 37. ಹಾಗಾದರೆ ಈ ಎರಡೂ ಸಂಖ್ಯೆಗಳಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವ ಮಕ್ಕಳೇ? 1 ಮಾತ್ರ ಸಾಮಾನ್ಯ ಅಪವರ್ತನವಿದೆ. ಎರಡರಲ್ಲೂ ಬರ್ತಕ್ಕಂತಹ ಸಂಖ್ಯೆಗಳು 1 ಮಾತ್ರ ಇದೆ ಮಕ್ಕಳೇ. ಅವುಗಳನ್ನು ಸಾಮಾನ್ಯ ಅಪವರ್ತನಗಳು ಅಂತ ಹೇಳ್ತೀವಿ. ಹಾಗಾದರೆ ಸಾಮಾನ್ಯ ಅಪವರ್ತನಗಳು 1 ಬಂದರೆ 15 ಮತ್ತು 37 ಇವು ಸಹ ಅವಿಭಾಜ್ಯಗಳಾಗಿರ್ತವೆ ಮಕ್ಕಳೇ. 1ರ ಜೊತೆಗೆ ಇನ್ನೂ ಕೆಲವು ಸಾಮಾನ್ಯ ಅಪವರ್ತನಗಳು ಬಂದರೆ ಆ ಸಂಖ್ಯೆಗಳು ಸಹ ಅವಿಭಾಜ್ಯಗಳಲ್ಲ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಡಿ ಮಕ್ಕಳೇ, ಸಿ ಲೆಕ್ಕವನ್ನು ಗಮನಿಸಿ. 30 ಮತ್ತು 415 ಇವು ಸಹ ಅವಿಭಾಜ್ಯ ಸಂಖ್ಯೆಗಳ ಅಂತ ನೋಡೋಣ. 30ರ ಅಪವರ್ತನಗಳು ಯಾವ ಮಕ್ಕಳೇ? 1 30 30 ಮಕ್ಕಳೇ, ನಂತರ 2 15 30 ನಿಶೇಷವಾಗಿ ಭಾಗವಾಗುತ್ತೆ, ನಂತರ 3 10 30 ಮಕ್ಕಳೇ, ನಂತರ 5 6 30 ಮಕ್ಕಳೇ, 6 5 30 ಮಕ್ಕಳೇ, ನಂತರ 31 30. ಈ ಸಂಖ್ಯೆಗಳಿಂದ 30 ನಿಶೇಷವಾಗಿ ಭಾಗವಾಗುತ್ತೆ. ನಂತರ 415ರ ಅಪವರ್ತನಗಳು ಯಾವುವು ನೋಡಿ ಮಕ್ಕಳೇ? 415 1 415 ಬರುತ್ತೆ ಮಕ್ಕಳೇ, ನಂತರ 5 83 415 ಬರುತ್ತೆ ಮಕ್ಕಳೇ, ನಂತರ 83 5 415 ಬರುತ್ತೆ ಮಕ್ಕಳೇ, ನಂತರ 415 1 415 ಬರುತ್ತೆ ಮಕ್ಕಳೇ. ಈ ಸಂಖ್ಯೆಗಳಿಂದ 415 ನಿಶೇಷವಾಗಿ ಭಾಗವಾಗುತ್ತೆ ಮಕ್ಕಳೇ. ಇಲ್ಲಿ ಸಾಮಾನ್ಯ ಅಪವರ್ತನಗಳಿದಾವ ಮಕ್ಕಳೇ? ಇದಾವೆ ಮಕ್ಕಳೇ. 1 ಇಲ್ಲೂ ಸಹ 1 ಬಂದಿದೆ, ನಂತರ ಇಲ್ಲೂ ಸಹ 5 ಬಂದಿದೆ ಮಕ್ಕಳೇ, ಇಲ್ಲೂ ಸಹ 5 ಬಂದಿದೆ. ಹಾಗಾದರೆ 30 ಮತ್ತು 415ರ ಸಾಮಾನ್ಯ ಅಪವರ್ತನಗಳು ಯಾವುವು ಮಕ್ಕಳೇ? 1 ಮತ್ತು 5. ಹಾಗಾಗಿ 30 ಮತ್ತು 415 ಸಹ ಅವಿಭಾಜ್ಯಗಳಲ್ಲ ಮಕ್ಕಳೇ. ಯಾಕೆಂದರೆ 1ರ ನಂತರ ಇನ್ನೊಂದು ಸಂಖ್ಯೆ ಬಂದಿದೆ. 1 ಬಂದರೆ ಮಾತ್ರ ಆ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಮಕ್ಕಳೇ. ನಂತರ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 17 ಮತ್ತು 68ರ ಅಪವರ್ತನಗಳನ್ನು ನೋಡೋಣ. 17ರ ಅಪವರ್ತನಗಳು 1 17 17 ಮಕ್ಕಳೇ, 17 1 17. ನಂತರ 68ರ ಅಪವರ್ತನಗಳನ್ನು ಗಮನಿಸಿ ಮಕ್ಕಳೇ. 1 68 68 ಆಗುತ್ತೆ, ನಂತರ 2 34 68 ಆಗುತ್ತೆ ಮಕ್ಕಳೇ, ನಂತರ 4 17 68 ಆಗುತ್ತೆ ಮಕ್ಕಳೇ, ನಂತರ 17 4 68 ಆಗುತ್ತೆ ಮಕ್ಕಳೇ, ನಂತರ 68 1 68. ನೋಡಿ ಮಕ್ಕಳೇ, 17 ಮತ್ತು 68ರ ಸಾಮಾನ್ಯ ಅಪವರ್ತನಗಳು ನೋಡಿ. 1 ಇಲ್ಲೂ ಸಹ 1 ಬಂದಿದೆ, 17 ಇಲ್ಲೂ ಸಹ 17 ಬಂದಿದೆ. ಹಾಗಾದರೆ 17 ಮತ್ತು 68ರ ಸಾಮಾನ್ಯ ಅಪವರ್ತನಗಳು ಯಾವುವು ಮಕ್ಕಳೇ? 1 ಮತ್ತು 17. 17 ಮತ್ತು 68 ಸಹ ಅವಿಭಾಜ್ಯಗಳಲ್ಲ ಮಕ್ಕಳೇ. 1 ಬಂದರೆ ಮಾತ್ರ ಸಹ ಅವಿಭಾಜ್ಯಗಳು ಮಕ್ಕಳೇ. ನಂತರ ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 216 ಮತ್ತು 215 ಸಹ ಅವಿಭಾಜ್ಯಗಳ ಅಂತ ನೋಡೋಣ. 216ರ ಅಪವರ್ತನಗಳನ್ನು ನೋಡಿ ಮಕ್ಕಳೇ. 1 2 3 4 6 8 9 27 ನಂತರ 54. ಈ ಸಂಖ್ಯೆಗಳಿಂದ 216 ನಿಶೇಷವಾಗಿ ಭಾಗವಾಗುತ್ತೆ. ಹಾಗಾಗಿ ಈ ಸಂಖ್ಯೆಗಳು 216ರ ಅಪವರ್ತನಗಳು ಮಕ್ಕಳೇ. ನಂತರ 215ರ ಅಪವರ್ತನಗಳು ನೋಡಿ ಮಕ್ಕಳೇ. 1 5 43 215. ಈ ಸಂಖ್ಯೆಗಳಿಂದ 215 ನಿಶೇಷವಾಗಿ ಭಾಗವಾಗುತ್ತೆ ಮಕ್ಕಳೇ. ಹಾಗಾಗಿ ಈ ಸಂಖ್ಯೆಗಳು 215ರ ಅಪವರ್ತನಗಳು. ಹಾಗಾದರೆ ಇವೆರಡರಲ್ಲೂ ಸಹ ಇರತಕ್ಕಂತಹ ಸಾಮಾನ್ಯ ಅಪವರ್ತನಗಳು ಯಾವುವು ಮಕ್ಕಳೇ? ಇಲ್ಲಿ ಒಂದಿದೆ, ಇಲ್ಲೂ ಸಹ ಒಂದಿದೆ. ನಂತರ ಯಾವ ಸಂಖ್ಯೆಗಳು ಸಹ ಇಲ್ಲಿ ಸಮವಾಗಿಲ್ಲ ಮಕ್ಕಳೇ. ಹಾಗಾದರೆ 216 ಮತ್ತು 215ರ ಸಾಮಾನ್ಯ ಅಪವರ್ತನಗಳು 1 ಮಕ್ಕಳೇ. ಸಾಮಾನ್ಯ ಅಪವರ್ತನಗಳು 1 ಬಂದರೆ ಆ ಸಂಖ್ಯೆಗಳು ಸಹ ಅವಿಭಾಜ್ಯಗಳು ಮಕ್ಕಳೇ.
ಅರ್ಥ ಆಯ್ತಲ್ವಾ ಮಕ್ಕಳೇ? 81 ಮತ್ತು 16 ಸಹ ಅವಿಭಾಜ್ಯಗಳ ಅಂತ ನೋಡೋಣ ಮಕ್ಕಳೇ. 81ರ ಅಪವರ್ತನಗಳು ಯಾವ ಮಕ್ಕಳೇ? 1, 3, 9, 27 ನಂತರ 81. ಈ ಸಂಖ್ಯೆಗಳಿಂದ 81 ನಿಶ್ಶೇಷವಾಗಿ ಭಾಗವಾಗುತ್ತೆ ಮಕ್ಕಳೇ. ಹಾಗಾಗಿ ಈ ಸಂಖ್ಯೆಗಳು 81ರ ಅಪವರ್ತನಗಳು. 16ರ ಅಪವರ್ತನಗಳನ್ನು ನೋಡಿ ಮಕ್ಕಳೇ. 1, 2, 4, 8, 16. ಹಾಗಾದರೆ ಈ ಎರಡು ಅಪವರ್ತನಗಳಲ್ಲಿರ್ತಕ್ಕಂತಹ ಸಾಮಾನ್ಯ ಅಪವರ್ತನಗಳು ಯಾವುವು ಮಕ್ಕಳೇ? ಒಂದಿದೆ, ಇಲ್ಲೂ ಸಹ ಒಂದಿದೆ. ನಂತರ ಯಾವ ಸಂಖ್ಯೆಗಳು ಸಹ ಸಮವಾಗಿಲ್ಲ ಮಕ್ಕಳೇ. ಹಾಗಾದರೆ 81 ಮತ್ತು 16ರ ಸಾಮಾನ್ಯ ಅಪವರ್ತನಗಳು 1. ಸಾಮಾನ್ಯ ಅಪವರ್ತನಗಳು 1 ಬಂದರೆ ಮಾತ್ರ ಆ ಸಂಖ್ಯೆಗಳು ಸಹ ಅವಿಭಾಜ್ಯಗಳಾಗಿರ್ತವೆ. ಹಾಗಾಗಿ 81 ಮತ್ತು 16 ಇವು ಸಹ ಅವಿಭಾಜ್ಯಗಳಾಗಿವೆ ಮಕ್ಕಳೇ. 6ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಒಂದು ಸಂಖ್ಯೆಯು 5 ಮತ್ತು 12 ಇವೆರಡೂ ಸಂಖ್ಯೆಗಳಿಂದ ಭಾಗವಾಗುತ್ತದೆ. ಇವಲ್ಲದೆ ಇನ್ನು ಬೇರಾವ ಸಂಖ್ಯೆಗಳಿಂದ ಅದು ಭಾಗವಾಗುತ್ತದೆ ಅಂತ ಪ್ರಶ್ನೆ ಇದೆ ಮಕ್ಕಳೇ. ಒಂದು ಸಂಖ್ಯೆಯು 5 ಮತ್ತು 12 ಇವೆರಡೂ ಸಂಖ್ಯೆಗಳಿಂದ ಭಾಗವಾಗುತ್ತದೆ. ಆ ಸಂಖ್ಯೆ 60 ಮಕ್ಕಳೇ. 60 ಯಾವ ಸಂಖ್ಯೆಗಳಿಂದ ಭಾಗವಾಗುತ್ತೆ ಮಕ್ಕಳೇ? 1ರಿಂದ ಭಾಗವಾಗುತ್ತೆ, 2ರಿಂದ ಭಾಗವಾಗುತ್ತೆ, 3ರಿಂದ ಭಾಗವಾಗುತ್ತೆ, 4ರಿಂದ ಭಾಗವಾಗುತ್ತೆ, 6ರಿಂದಲೂ ಸಹ 60 ಭಾಗವಾಗುತ್ತೆ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.